ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಆರಾಮಾಗಿದ್ದೀನಿ. ಇವತ್ತು ಮೊಹರಂ ಹಬ್ಬನ ಆಚರಿಸ್ತಾ ಇದ್ದೀವಿ ನೋಡ್ರಿ. ಮೊಹರಂ ಹಬ್ಬ ಐತೆ ಅಂತೇಳಿ ನಾವು ಊರಿಗೆ ಹೋಗಿದ್ವಿ, ಮದುವೆಗಂತ ಹೋಗಿದ್ವಿ. ಹಬ್ಬನೂ ಇತ್ತಲ್ಲ, ಅದಕ್ಕೆ ಎರಡೂ ಆಗುತ್ತೆ ಅಂತೇಳಿ ಇವತ್ತು ಮೊಹರಂ ಹಬ್ಬನ ಆಚರಿಸ್ತಾ ಇದ್ದೀವಿ. ಇದು ಮೊಹರಂ ಹಬ್ಬದ್ದು ಮೊದಲನೇ ದಿನ, ಕತಲ್ ರಾತ್ರಿ ಅಂತೇಳಿ ಆಚರಿಸ್ತೀವಿ. ಇಲ್ಲಿ ನಾನು ನಮ್ಮ ಅಣ್ಣ ಹೆಂಡತಿ ಇಬ್ಬರು ಸೇರಿ ಇಲ್ಲಿ ಮಾದಲಿ ಮಾಡ್ತಾ ಇದ್ದೀವಿ ನೋಡ್ರಿ. ದೇವ್ರಿಗೆ ಇದೇ ಪ್ರಸಾದ ಅಂತ ಅಂದರೆ ನೈವೇದ್ಯ ಮಾಡೋದು. ಇಲ್ಲಿ ನಾವು ಒಳಗಡೆ ಅಡುಗೆ ಮಾಡ್ತಾ ಇದ್ವಿ. ಮಕ್ಕಳು ತುಂಬಾ ಅಳ್ತಾ ಇದ್ರು, ಅದಕ್ಕೆ ನಮ್ಮಮ್ಮ ಅವ್ರನ್ನ ಎತ್ಕೊಂಡು ಕೂತ್ಕೊಂಡಿದ್ನು. ಅವ್ರಿಗೆ ಹಾಡು ಹಚ್ಚಿಬಿಟ್ರೆ ಅವರು ಡ್ಯಾನ್ಸ್ ಮಾಡ್ಕೊತ ಸುಮ್ಮನೆ ಇರ್ತಾರೆ, ಇಲ್ಲಾಂದರೆ ಅಳ್ತಾನೆ ಇರ್ತಾರೆ. ಅದಕ್ಕೆ ಅಲ್ಲಿ ನಮ್ಮಮ್ಮ ಹಾಡು ಹಾಕಿ ಅವ್ರನ್ನ ಆಟ ಆಡಿಸ್ತಾ ಇದ್ಲು. ನಾವಿಲ್ಲಿ ಒಳಗಡೆ ಅಡುಗೆ ಮಾಡ್ತಾ ಇದ್ವಿ. ಇವಾಗ ನೋಡ್ರಿ, ಇಲ್ಲಿ ಮಾದಲಿ ಮಾಡಿದ್ದೀವಿ. ಎರಡು ಥರ ಮಾಡಿದ್ದೀವಿ ಮಾದಲಿನ. ಒಂದು ಬೆಲ್ಲ ಹಾಕಿ, ಇನ್ನೊಂದು ಸಕ್ಕರೆ ಹಾಕಿ. ಸಕ್ಕರೆ ಹಾಕಿ ಮಾಡಿರೋದು ಬಂದಿರೋರು ನಾವು ಎಲ್ಲರೂ ಊಟ ಮಾಡ್ತೀವಿ. ಬೆಲ್ಲ ಹಾಕಿರೋದು ದೇವ್ರಿಗೆ ನೈವೇದ್ಯ ಮಾಡ್ತೀವಿ. ಮತ್ತು ಪಕೀರ್ನಂತ ಉಣಿಸ್ತೀವಿ. ಅವ್ರಿಗೆ ಊಟಕ್ಕೆ ಅದನ್ನು ಸಪ್ರೇಟಾಗಿ ಮಾಡಿದ್ದೀವಿ, ಬೆಲ್ಲ ಹಾಕಿರೋದು. ಅದ್ರ ಜೊತೆ ಇಲ್ಲಿ ಬದ್ನೆಕಾಯಿ ಪಲ್ಯ ಮತ್ತು ಅನ್ನ ಸಾಂಬಾರು ಮಾಡಿದ್ದೀವಿ ನೋಡ್ರಿ. ಎಲ್ಲ ಅಡುಗೆ ಮಾಡಿ ಅದು ಪೂಜೆ ಮಾಡಿ ಇಲ್ಲಿ ಒಂದು ಕಡೆ ಇಟ್ಟಿದ್ದೀವಿ. ಅದನ್ನು ಇನ್ನೇನು ನೈವೇದ್ಯ ಕೊಡೋಕೆ ಹೋಗಬೇಕು. ಇವಾಗ ಎಲ್ಲರೂ ರೆಡಿ ಆಗಿದ್ದೀವಿ. ಇನ್ನು ನಮ್ಮ ದೊಡ್ಡಪ್ಪ ಮನೆಯಲ್ಲಿ ಇನ್ನೂ ಅವ್ರು ರೆಡಿ ಆಗಿಲ್ಲ, ಅವರು ರೆಡಿ ಆಗಬೇಕು. ಇವಾಗ ಎಲ್ಲರೂ ಸೇರಿ ಹೋಗಬೇಕು. ಇಲ್ಲೆಲ್ಲರೂ ವೆಯ್ಟ್ ಮಾಡ್ತಾ ಇದ್ವಿ. ಇಲ್ಲಿ ನಮ್ಮ ತಂಗಿಯವರು ರೀಲ್ಸ್ ಮಾಡ್ತೀನಿ ಅಂತೇಳಿ ಇವಾಗ ಅವರು ರೀಲ್ಸ್ ಮಾಡೋಕ್ಕೆ ರೆಡಿ ಆಗಿದ್ದಾರೆ. ಯಾರ್ಯಾರು ಏನೇನು ಮಾಡ್ತಾರಂತ ಹಂಗೆ ನೋಡ್ತಾ ಇರಿ. ಸುಮ್ಮನೆ ಒಂದು ಸಣ್ಣ ವಿಡಿಯೋ ಇರಲಿ ಅಂತೇಳಿ ಮನೆಯಲ್ಲಿ ವಿಡಿಯೋನು ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ರಿ, ಅವ್ರ ಅಮ್ಮನ ನೋಡ್ರಿ ಅಳ್ತಾ ಇದ್ದಾನೆ ಅವನು. ನಮ್ಮ ಅಕ್ಕ ನೋಡಿ ವಿಡಿಯೋ ಮಾಡೋದು ನೋಡಿ ಆ ಕಡೆ ಮುಖ ತಿರುಗಿಸ್ತಾಳೆ. ನನ್ನ ವಿಡಿಯೋನಲ್ಲಿ ಹಾಕ್ಬೇಡ, ನಿನ್ನ ವಿಡಿಯೋನಲ್ಲಿ ಹಾಕ್ಬೇಡ ಅಂತ ಹೇಳ್ತಾರೆ. ಆದರೂ ನಾನು ಎಲ್ಲರನ್ನೂ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ನಮ್ಮ ಅಕ್ಕ ಅವರು ಯಾರ್ಯಾರು ಇದ್ದಾರೆ ಅಂಥೇಳಿ. ಇವ್ರು ನೋಡ್ರಿ, ಇವರು ಮೂರನೇ ಅಕ್ಕ. ಇವ್ರಿಗೆ ಸ್ವಲ್ಪ ಕಿವಿ ನೋವಂತೆ, ಅದಕ್ಕೆ ಅವ್ರು ಸ್ವಲ್ಪ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಇವರಿಬ್ಬರು ರೀಲ್ಸ್ ಮಾಡ್ತಾ ಇದ್ದಾರೆ ನೋಡ್ರಿ. ಇವ್ರು ಹಂಗೆ ಸುಮ್ಮನೆ ಕುಣಿತಾನೇ ಇರ್ತಾರೆ, ಯಾವಾಗ ನೋಡಿದ್ರು ರೀಲ್ಸ್ ಮಾಡ್ತಾನೇ ಇರ್ತಾರೆ. ನೋಡಿ, ಯಾರ್ಯಾರು ಏನೇನು ಮಾಡಿದ್ದಾರೆ ಅಂತ ಸೈಲೆಂಟಾಗಿ ವಿಡಿಯೋನ ಮಾಡಿದ್ದೀನಿ. ಇವಾಗ ಅದನ್ನೇ ಅಪ್ಲೋಡ್ ಮಾಡ್ತೀನಿ ನೋಡ್ರಿ. ಈಗ ನಮ್ಮ ತಂಗಿ ಮಗಳನ್ನ ಕರಿತಾ ಇದ್ದಾಳೆ, ಅವಳು ಹೊರಗಡೆ ಹೋಗಿದ್ದಾಳಂತ. ಇವಾಗ ಇವರು ಮತ್ತೆ ಸ್ಟಾರ್ಟ್ ಮಾಡಿದ್ದು ರೀಲ್ಸ್ ಮಾಡೋಕ್ಕೆ. ಬಂದಿಲ್ಲ. ಇವಾಗ ನೋಡ್ರಿ, ಸಾಯಂಕಾಲ ಎಲ್ಲರೂ ಹೋಗ್ತಾ ಇದ್ದೀವಿ ದೇವ್ರಿಗೆ ನೈವೇದ್ಯ ತೊಗೊಂಡು. ನಾವು ಸಕ್ಕರೆನೆಲ್ಲ ತೊಗೊಂಡಿದ್ದೀವಿ. ಸಕ್ಕರೆ ಒದಿಸ್ಕೊಂಡು ಬಂದ್ರೆ ಆಯ್ತು ಅಂತೇಳಿ ಎಲ್ಲರೂ ಹೋಗ್ತಾ ಇದ್ದೀವಿ ನೈವೇದ್ಯ ಮಾಡಿಕೊಂಡು. ಇವಾಗ ಅಲ್ಲಿ ಹೋಗಿ ತೋರಿಸ್ತೀನಿ ಯಾವ ಥರ ಇದೆ ಮಸೂತಿ, ನಮ್ಮೂರಲ್ಲಿ ಯಾವ ಥರ ಹಬ್ಬ ಆಗುತ್ತೆ ಅಂಥೇಳಿ. ಇವತ್ತು ಎಷ್ಟಾಗುತ್ತೋ ಅಷ್ಟು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋನ ಬರುತ್ತೆ, ವೇಟ್ ಮಾಡಿ. ನೋಡ್ರಿ, ಇವಾಗ ಮನೆಗೆ ಬಂದ್ವಿ. ನೈವೇದ್ಯ ಎಲ್ಲ ಕೊಟ್ಟು ಮನೆಗೆ ಬಂದ್ವಿ. ಇವಾಗ ಪಕ್ಕೀರ್ಗೆ ಉಣಿಸ್ತೀವಿ.
ಅವ್ರಿಗೂ ಹೇಳಿ ಬಂದಿದ್ದಾರೆ. ಇನ್ನೂ ಅವ್ರು ಬರೋಕ್ಕೆ ಇನ್ನೊಂದು 10 ನಿಮಿಷ ಆಗುತ್ತೆ. ಅಷ್ಟರಲ್ಲಿ ಎಲ್ಲರೂ ನಮ್ಮ ಅಣ್ಣಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಇವರು ಹುಸೇನ್ ಬಾಷಾ ದೇವ್ರು ಏನಿದೆ ಅಲ್ಲ, ಇವಾಗ ಸಕ್ರೆ ಕೊಟ್ಟು ಬಂದ್ವಲ್ಲ, ಆ ದೇವ್ರನ್ನ ಹಿಡಿತಾರೆ. ಅದಕ್ಕೆ ಅವ್ರಿಗೆ ಎಲ್ಲರೂ ನಮಸ್ಕಾರ ಮಾಡ್ತಾ ಇದ್ದೀವಿ. ಮುಂಚೆ ಫಸ್ಟು ನಮ್ಮ ಮುತ್ತೆಯವ್ರು ಹಿಡಿತಾಯಿದ್ರು, ಅವರಿಂದ ನಮ್ಮ ಅಪ್ಪ ಹಿಡಿತಾಯಿದ್ರು. ಇವಾಗ ನಮ್ಮ ಅಣ್ಣ ಹಿಡಿತಾ ಇದ್ದಾರೆ. ಮುಂಚೆ ಈ ದೇವರು ನಮ್ಮ ಮನೆಯಲ್ಲಿ ವಚನ ತಗೊಂಡಿದ್ರಂತೆ. ನಿಮ್ಮ ಮನೆಯಲ್ಲಿ 3 ತಲೆಮಾರು ನಾನಿರ್ತೀನಿ, ನನ್ನ ಸೇವೆ ನೀವು ಮಾಡಬೇಕು ಅಂತೇಳಿ ಅವರೇನೋ ಭಾಷೆ ತಗೊಂಡಿದ್ರಂತೆ. ಅದಕ್ಕೆ ಇದು 3ನೇ ತಲೆಮಾರು ಅಂತ ಹೇಳ್ಬೋದು. ಇವಾಗ ಫಕೀರ್ ಬಂದರು ನೋಡಿರಿ. ಇವರು ಮುಸ್ಲಿಮು, ಇವತ್ತಿನ ದಿನ ಫಕೀರಾಗಿರ್ತಾರೆ. ಅವ್ರಿಗೆ ಊಟ ಮಾಡಿಸೋದು ಒಂದು ಪದ್ಧತಿ ಈ ಹಬ್ಬದಲ್ಲಿ ನಮ್ಮ ಮನೆಯಲ್ಲಿ. ಅದಕ್ಕೆ ಅವ್ರಿಗೆ ಊಟ ಮಾಡಿಸ್ತಾ ಇದ್ದೀವಿ. ಇವರಿಗೆ ಈ ಹಬ್ಬಕ್ಕೆ ಸ್ಪೆಷಲಾಗಿ ಮಾದಲಿನೇ ಮಾಡಬೇಕು, ಮತ್ತು ಅದು ಬಿಟ್ಟರೆ ಬೇರೆ ಏನೂ ಮಾಡೋಂಗಿಲ್ಲ. ಮಾದಲಿ, ಪಲ್ಯ, ಅನ್ನ, ಸಾಂಬಾರು ಇದೇ ಮಾಡಬೇಕು, ಇದು ಬಿಟ್ಟರೆ ಬೇರೆ ಏನೂ ಮಾಡೋಂಗಿಲ್ಲ. ಅದನ್ನೇ ಮಾಡಿದ್ದೀವಿ. ಇವಾಗ ಎಲ್ಲರಿಗೂ ನಮ್ಮ ವೈನಿ ಊಟಕ್ಕೆ ಕೊಡ್ತಾ ಇದ್ದಾರೆ ನೋಡಿ. ಇವಾಗ ನಾವೆಲ್ಲ ಏನು ಅಡುಗೆ ಮಾಡಿದ್ವಲ್ಲ ಅದನ್ನೆಲ್ಲ ಒಂದು ತಟ್ಟೆಯಲ್ಲಿ ನೈವೇದ್ಯ ಯಾವ ಥರ ಮಾಡ್ತೀವಿ ಆ ಥರನ ಒಂದು ತಟ್ಟೆಯಲ್ಲಿ ಹಚ್ತಾ ಇದ್ದಾರೆ ನೋಡಿ. ಮಾದಲಿ, ಪಲ್ಯ, ಅನ್ನ, ಸಾಂಬಾರು ಎಲ್ಲ ನೈವೇದ್ಯ ಒಂದು ತಟ್ಟೆಯಲ್ಲಿ ಯಾವ ಥರ ಮಾಡ್ತೀವಿ ದೇವರಿಗೆ ಆ ಥರನ ಇಲ್ಲಿ ನೈವೇದ್ಯ ಮಾಡ್ತಾ ಇದ್ದಾರೆ. ಇವಾಗ ಅದನ್ನೇ ಊಟ ಮಾಡ್ತಾರೆ. ಮತ್ತು ಬೇಕಾದರೆ ಮತ್ತೆ ಬಡಿಸಿ ಊಟನ ಹೊಟ್ಟೆ ತುಂಬ ಊಟ ಮಾಡಿಸ್ತಾರೆ. ಅವರು ತುಂಬ ಈ ಥರ ನಾವು ಯಾವುದು ಈ ಥರ ಪದ್ಧತಿ ಮಾಡ್ತಾ ಇದ್ವಲ್ಲ, ಕೆಲವೊಂದು ಜನ ಮನೆಯಲ್ಲೂ ಪದ್ಧತಿ ಇದೆ. ಒಂದು ಸ್ವಲ್ಪ ಮನೆಗಳಲ್ಲಿ ಅವರು ಊಟ ಮಾಡ್ತಾರೆ. ಹಂಗಾಗಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಊಟ ಮಾಡಿ ಹೋಗ್ತಾರೆ. ಇವಾಗ ಎಲ್ಲನೂ ಬಡಿಸ್ತಾ ಇದ್ದೀವಿ ನೋಡಿ. ಇಲ್ಲಿ ಒಂದು ಗ್ಲಾಸಲ್ಲಿ ಅಕ್ಕಿ ಇಟ್ಟು ಅದರಲ್ಲಿ ಒಂದು 5 ಊದಿನ ಕಡ್ಡಿನ ಹಚ್ಚಿ ಮಧ್ಯದಲ್ಲಿ ಇಟ್ಟಿರ್ತಾರೆ. ಇವಾಗ ಅವ್ರಿಗೆಲ್ಲ ಊಟ ಬಡಿಸಿದ ಮೇಲೆ ಅವ್ರದ್ದು ಒಂದು ಕತಮ್ ಕೊಡೋದಂತ ಇರುತ್ತೆ, ಅದನ್ನು ಕೊಟ್ಟು ಊಟ ಮಾಡ್ತಾರೆ ನೋಡಿ. ಚೇಂಜ್ ಇಲ್ಲ ಅಂತ ಇದೆ. ಯಾರು ಬರ್ಬೋದು. ಇವಾಗ ನೋಡ್ರಿ ಅವ್ರದ್ದೆಲ್ಲ ಊಟ ಆಯಿತು. ಇವಾಗ ಅವ್ರಿಗೆ ದಕ್ಷಿಣೆ ಕೊಡ್ತಾ ಇದ್ದೀವಿ. ಮನೆಯಲ್ಲಿ ಯಾರ್ಯಾರು ಇದ್ವಿ ಎಲ್ಲರೂ ಅವ್ರಿಗೆ ಅವ್ರವ್ರ ಕೈಲಾದಷ್ಟು ದಕ್ಷಿಣೆನ ಕೊಡ್ತೀವಿ, ಹಂಗೆ ಕಳಿಸ್ಬಾರ್ದು ಅಂತ. ಇವಾಗ ಟೈಮ್ 11 ಗಂಟೆ ಆಗಿದೆ. ಗುಲ್ಬರ್ಗದಿಂದ ನಮ್ಮ ಅಕ್ಕ ಮಗಳು ಬರ್ತಾ ಇದ್ದಾಳೆ ನೋಡ್ರಿ ಹಬ್ಬಕ್ಕೆ ಅಂತೇಳಿ. ಕಾಲೇಜಲ್ಲಿ ಇರ್ತಾಳೆ. ಹಾಯ್ ಪ್ರೀತು, ಈಗ ಬಂದು ರಾತ್ರಿ 11 ಗಂಟೆ ಆಗಿದೆ ಟೈಮ್. ಹೆಂಗಿದೆ, ಆರಾಮಿದಿ? ಲಾಗ್ ಮಾಡ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ನೆಕ್ಸ್ಟ್ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಪ್ರೀತು. ನೋಡಿ ಫ್ರೆಂಡ್ಸ್, ನಮ್ಮ ಅಕ್ಕ ಇಲ್ಲಿ ಮಲ್ಕಿದ್ದಾಳೆ. ನಾವೆಲ್ಲರೂ ಇಲ್ಲಿ ಇಂಕೆ ಮಲ್ಕೊತ ನೋಡ್ರಿ, ಎಲ್ಲರೂ ಇಲ್ಲಿ ಮಲ್ಕೊತ ಇದ್ದೀವಿ. ಲೈನಾಗಿ ಎಲ್ಲರೂ ಮಲ್ಕೊತ ಇದ್ದೀವಿ. ಜಾಸ್ತಿ ಜನ ಬಂದಿದ್ದಾರೆ. ಈ ರೂಮಲ್ಲಿ ಒಬ್ಬರು ಸ್ವಲ್ಪ ಜನ ಮಲಗಿದ್ದಾರೆ, ಈ ರೂಮಲ್ಲಿ ಸ್ವಲ್ಪ ಜನ ಮಲಗಿದ್ದಾರೆ. ನಮಗಿಲ್ಲಿ ಬಿಟ್ಟಿದ್ದಾರೆ ಮಲ್ಕೊಳ್ಳೋಕ್ಕೆ ಹಾಲಲ್ಲಿ. ನೋಡ್ರಿ, ಎಲ್ಲ ಪಾತ್ರೆನೂ ಒಳಗಡೆ ತೊಳೆದು ಇಟ್ಟಿದ್ದಾರೆ. ಇವಾಗ ನೋಡಿ ಟೈಮು ಆಗಿದೆ 11 ಗಂಟೆ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ಮತ್ತೆ ನಾಳೆ ಹೊಸ ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್. ಇಲ್ಲಿ ನೋಡ್ರಿ, ಇಲ್ಲಿ ನಮ್ಮ ಅಣ್ಣ ಮಗು ಜೋಳಿಗೆಯಲ್ಲಿ ಮಲ್ಕೊಂಡಿದ್ದಾನೆ. ಇವತ್ತು ನೋಡ್ರಿ
ಇಲ್ಲಿ ಕಾಣಿಸುತ್ತಲ್ಲ ಹುಸೇನ್ ಬಾಷಾ ದೇವರು, ಈ ದೇವ್ರದ್ದು ಜಾತ್ರೆ ಇರೋದು. ಮೊಹರಂ ಹಬ್ಬ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡ್ರಿ, ಇಲ್ಲಿ ಕಾಣಿಸ್ತಾರೆ ನೋಡಿ, ಇವರೇ ನಮ್ಮಪ್ಪ. ಕ್ಯಾಮ್ರಾ ಕ್ಲಿಯರ್ ಇಲ್ಲ. ಇದು ನೋಡ್ರಿ ನಮ್ಮ ಅಪ್ಪ ಅಮ್ಮನ ಫೋಟೋ. ಇದು ನಮ್ಮ ಅಣ್ಣ ಮಗ ನೋಡ್ರಿ, ಈ ಥರ ಇದೆ. ನೆಕ್ಸ್ಟ್ ಇನ್ನೊಂದ್ಸತಿ ಯಾರ್ಯಾರು ಊಟ ಮಾಡಿ ನೀನು ಈ 11 ಗಂಟೆಯಲ್ಲಿ ದೇವ್ರಿಗೆ ಹೋಗ್ತೀರಿ? ದೇವ್ರು ಇರ್ತಾನ ಇಷ್ಟೊತ್ನಾಗ? ಹೌದಾ? ಹಂಗೆ ಒಂದು ಸ್ವಲ್ಪ ಅಲ್ಲಿ ದೇವ್ರದ್ದು ವಿಡಿಯೋ ಮಾಡ್ಕೊಂಡು ಬಾ ನನಗೆ. ನಾ ಅಲ್ಲಿ ಒಳಗೆ ವಿಡಿಯೋ ಮಾಡಿಲ್ಲ. ಹಾಂ ಪ್ರೀತು, ಸಂಜು ವಿಡಿಯೋ ಮಾಡ್ಕೊಂಡು ಬಾ.